ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ಜೋರಾಗ್ತಾ ಇದೆ. ಟೌನ್ ಹಾಲ್ನತ್ತ ಹೊರಟ ವಾಟಾಳ್ ನಾಗರಾಜ್ ಟೌನ್ ಹಾಲ್ನಲ್ಲಿ ಹೈಡ್ರಾಮವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಯಿತು. ಈವರೆಗೂ ಒಟ್ಟು 4 ತಂಡಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ವಾಟಾಳ್ ನಾಗರಾಜ್ ಅಂಡ್ ಟೀಮ್ ಟೌನ್ ಹಾಲ್ನತ್ತ ಮುಖ ಮಾಡಿದೆ. ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಹೊರಹಾಕಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಪೊಲೀಸರು ಅವರನ್ನು ವಶಕ್ಕೆ ಪಡೆಯೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ವಾಟಾಳ್ ನಾಗರಾಜ್ ಅವರು ಟೌನ್ ಹಾಲ್ನತ್ತ ಹೊರಟಿದ್ದಾರೆ. ಅದಕ್ಕೂ ಮೊದಲು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿ ಬನ್ನಿ ನೋಡೋಣ. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುವಂತಹದ್ದು. ಹಾಗಾಗಿ ಟೌನ್ ಹಾಲ್ನಿಂದ ಜಾಥಾ ಹೊರಟು ಫ್ರೀಡಂ ಪಾರ್ಕ್ ಅನ್ನು ತಲುಪಿ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ ಈಗ ವಾಟಾಳ್ ನಾಗರಾಜ್ ಬಣ ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆ ಟೌನ್ ಹಾಲ್ನ ಮುಂಭಾಗ ವಾಟಾಳ್ ನಾಗರಾಜ್ ಅವರು ಬರ್ತಾ ಇದ್ದ ಹಾಗೆ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸರು ಕೂಡ ಸರ್ವಸನ್ನದ್ಧವಾಗಿದ್ದಾರೆ. ಹಾಗಾಗಿ ಒಂದಿಷ್ಟು ಹೈಡ್ರಾಮಗಳಾಗುವಂತಹ ಸಾಧ್ಯತೆ ಇದೆ. ವಾಟಾಳ್ ನಾಗರಾಜ್ ಟೌನ್ ಹಾಲ್ನ ಮುಂಭಾಗಕ್ಕೆ ಬರ್ತಾ ಇದ್ದ ಹಾಗೆ ಈಗಾಗಲೇ ಶಿವರಾಮೇಗೌಡ ಬಣ ಜಾಥಾವನ್ನು ಹೊರಟಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಮಾಡಿದ್ರು. ಈಗ ಮತ್ತೊಂದು ತಂಡ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇರುವಂತಹದ್ದು ವಾಟಾಳ್ ನಾಗರಾಜ್ ಬಣ ಈಗ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅದರ ವಿರುದ್ಧವಾಗಿ ಇವತ್ತು ಈ ಹೋರಾಟವನ್ನ ಇಲ್ಲಿ ಬಂದ್ ಮಾಡೋದ್ರ ಮೂಲಕ ವ್ಯಕ್ತಪಡಿಸ್ತಾರೆ. ಸರ್, ನಿಮ್ಮನ್ನು ಪೊಲೀಸರು ಏನಾದ್ರು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್? ನಿನ್ನೆಯಿಂದನೂ ಅದೇ ಕೆಲಸ ಅವ್ರು ಮಾಡ್ತಾ ಇರೋದು. ಇಲ್ಲೂ ಹತ್ತಿಕ್ತಾ ಇದ್ದಾರೆ ನೋಡಿ. ಇಲ್ಲಿ ಸರ್, ಚಿತ್ರರಂಗದಿಂದ ಯಾವ ರೀತಿಯಾದಂತ ಬೆಂಬಲ ಸಿಗ್ತಾ ಇದೆ ಸರ್? ನೋಡಿ, ಇವತ್ತು ಯಾವುದೇ ಶೋಗಳಿಲ್ಲ, ವಾಣಿಜ್ಯ ಮಂಡಳಿ ತೆಗೆದಿಲ್ಲ, ಸಂಪೂರ್ಣವಾದಂತ ಬೆಂಬಲ. ಕಲಾವಿದರು ಯಾರು ಭಾಗಿಯಾಗ್ತಾ ಇಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕಲಾವಿದರನ್ನ ಭಾಗಿಯಾಗಿ ಅಂತ ಇಲ್ಲಿವರೆಗೂ ನಾವು ಯಾರು ಕೇಳಿಲ್ಲ. ಅವರವರ ವೈಯಕ್ತಿಕ ವಿಚಾರಗಳು, ಅವ್ರಿಗೆ ಬದ್ಧತೆ ಇದ್ರೆ ಅವರೇ ಬರಬೇಕು. ಇದಿಷ್ಟು ಸಾರಾ ಗೋವಿಂದ್ರ ಅವರ ಮಾತಾಗಿತ್ತು. ಪ್ಯಾಲೇಸ್ ಗ್ರೌಂಡ್ ಏನಿದೆ, ಈಗ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದು ತಂಡ ಟೌನ್ ಹಾಲ್ನತ್ತ ಹೋಗ್ತಾ ಇರುವಂತಹದ್ದು. ಅಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದು ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಅವರು ಬರ್ತಾ ಇದ್ದ ಹಾಗೇನೆ ದೊಡ್ಡ ಮಟ್ಟದ ಪ್ರತಿಭಟನೆ, ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಯಾವುದೇ ರೀತಿಯಲ್ಲೂ ಕೂಡ ಎಡವಟ್ಟಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವುದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಟೌನ್ ಹಾಲ್ನ ಮುಂಭಾಗ ಒಂದಿಷ್ಟು ಹೈಡ್ರಾಮಗಳು ನಡೆಯುವಂತಹ ಸಾಧ್ಯತೆ ಕೂಡ ಇರು. ಕನ್ನಡಿಗರಿಗೆ MBS ಬ್ಯಾನ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಬೇಕು, ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ, ಸೊ ಆ ವಿಚಾರದಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಇವತ್ತು ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಹೋರಾಟ ಯಾವ ರೀತಿಯಾದಂತ ಮುಂದಿನ ದಿನಗಳಿಗೆ ನಾವು ಇದಕ್ಕೆ ಹೋಗ್ತಾ ಇದೀವಿ. ರೂಪೇಶ್ ರಾಜಣ್ಣ, ಸಾರಾ ಗೋವಿಂದು ಜೊತೆಗೆ ವಾಟಾಳ್ ನಾಗರಾಜ್ ಅವರ ತಂಡ ಈಗ ಟೌನ್ ಹಾಲ್ನ ಮುಂಭಾಗಕ್ಕೆ ಆಗಮಿಸ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ. ನೂರಾರು ಕಾರ್ಯಕರ್ತರ ಜೊತೆಗೆ ಅವರು ಫ್ರೀಡಂ ಪಾರ್ಕ್ನತ್ತ ಹೆಜ್ಜೆ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕಿಗೂ ಹೋಗುವ ಮೊದಲೇನೆ ಅವರನ್ನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ರೆಡಿಯಾಗಿ ನಿಂತಿರುವಂತಹದ್ದು. ಹಾಗಾಗಿ ಟೌನ್ ಹಾಲ್ನ ಮುಂಭಾಗ ಒಂದಿಷ್ಟು ಹೈಡ್ರಾಮಗಳು ನಡೆಯುವಂತಹ ಸಾಧ್ಯತೆ. ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕೋದಕ್ಕೆ, ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸೋದಕ್ಕೆ ಈಗ ಸ್ವತಃ ವಾಟಾಳ್ ನಾಗರಾಜ್ ಅವರೇ ಫೀಲ್ಡಿಗೆ ಇಳಿತಾ ಇದ್ದಾರೆ. ಸಾರಾ ಗೋವಿಂದು ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ರೂಪೇಶ್ ರಾಜಣ್ಣ ಅವರು ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ.